ನಮಸ್ಕಾರ. ಈಗ ನಾವು ಬ್ಯಾಂಕ್ ನಿಫ್ಟಿ, ನಿಫ್ಟಿ 50, US ಗೋಲ್ಡ್ ಮತ್ತೆ ಬಿಟ್ ಕಾಯಿನ್ ನೆಕ್ಸ್ಟ್ ಟ್ರೇಡಿಂಗ್ ಡೇ ಅಂದ್ರೆ ಸೋಮವಾರಗೆ ಯಾವ ತರ ಪರ್ಫಾರ್ಮ್ ಮಾಡಬಹುದು, ಇಲ್ಲ ನಮ್ಮ ಹತ್ರ ಏನೇನ್ ಆಪ್ಷನ್ಸ್ ಇದೆ, ಈಗ ಪಾಸಿಬಿಲಿಟೀಸ್ ಏನಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ. ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್. ನೋಡಿ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಈಗ ಮಾರ್ಕೆಟ್ ಸ್ವಲ್ಪ ರಿಟ್ರೇಸ್ ಆಗ್ಬಹುದು. ಇದು 23% ಸ್ವಲ್ಪ ಅಲ್ಲೇ ಕಂಜೆಷನ್ ಝೋನ್ ಅಲ್ಲಿ ಇದೆ. ಒಂದ್ ಸ್ವಲ್ಪ ರಿಟ್ರೇಸ್ ಆಗ್ಬಹುದು, 61% ವರೆಗೂ ಡ್ರಾಪ್ ಆಗ್ಬಹುದು ಅಂತ ನಾನು ಪ್ರಿಡಿಕ್ಟ್ ಮಾಡಿದ್ದೆ. ಅದ್ರ ಜೊತೆಗೇನೆ ನಿಮ್ಗೆ ನಾನು ಮತ್ತೊಂದು ಪಾಸಿಬಿಲಿಟೀಸ್ ಇದೆ. ಏನಂತಂದ್ರೆ, ಈಗ ಇದು 0, ಇದು 1 ಆಗಿ 2 ಇಲ್ಲಿವರೆಗೆ ಬಂದು ಆಮೇಲೆ 3 ಮೇಲೆ ಹೋಗ್ಬೋದು ಅಂತ ನಾನು ಒಂದು ಅಂದಾಜು ನಿಮ್ಗೆ ಹೇಳಿದ್ದೆ. ಬಟ್ ಏನಾಯ್ತು ಅಂತಂದ್ರೆ, ಮಾರ್ಕೆಟ್ ನಿಮ್ಗೆ 23% ಇಂದ ಕೆಳಗಡೆ ಬರ್ಲಿಲ್ಲ. ನಿಮ್ಗೆ ವೇವ್ 2 ಇಲ್ಲಿಗೆ ಮುಗಿದು ಹೋಗ್ಬೋಯ್ತು. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಇದು ನಮ್ಗೆ ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಅಂತ. ಸೊ ಇದು ಇನ್ನು ಡ್ರಾಪ್ ಮತ್ತೆ ಇನ್ನು ಬರಲ್ಲ ಅಂತ. ಈಗ ನಾವು ಮೊದಲು ಪಾಸಿಬಿಲಿಟೀಸ್ ಡಿಸ್ಕಷನ್ ಮಾಡಿದೀವಿ, ಅದು ರೂಲ್ಡ್ ಔಟ್ ಅಂತ ಈಗ. ಓಕೆ, ನೋಡಿ, ಫ್ರಾಂಕ್ಲಿ ಹೇಳ್ಬೇಕು ಅಂತಂದ್ರೆ, ನಾನು ಇದನ್ನ 61% ವರೆಗೂ ನಾನು ಸೀರಿಯಸ್ ಆಗಿ ನಾನು ಅದನ್ನ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಓಕೆ, ಸೊ ನನ್ನ ಪ್ರಿಡಿಕ್ಷನ್ ಫೇಲ್ ಆಗ್ಬಿಡ್ತು. ಬಟ್ ಲಾಸ್ಟ್ ವಿಡಿಯೋ ಏನ್ 15 ಮಿನಿಟ್ಸ್ ವಿಡಿಯೋ ಇತ್ತಲ್ವಾ, ಅದರಲ್ಲಿ ನಾನು ಮತ್ತೊಂದು ಪಾಸಿಬಿಲಿಟಿ ಇದೆ. 1 ಮತ್ತೆ 2 ಇಲ್ಲಿಗೇನೆ ಮುಗಿದು 23% 3 ಮುಗಿದು 2 ವೇವ್ 2 ಮುಗಿದು ನಿಮ್ಗೆ ವೇವ್ 3 ಫಾಸ್ಟ್ ಅಲ್ಲಿ ಮೇಲ್ಗಡೆ ಹೋಗಬಹುದು ಅಂತ ನಾನೊಂದು ಪಾಸಿಬಿಲಿಟಿ ಇದೆ. ಬಟ್ ಇಡೀ 15 ಮಿನಿಟ್ಸ್ ವಿಡಿಯೋದಲ್ಲಿ ಅದು ಕೇವಲ ಒಂದು 40 to 50 ಸೆಕೆಂಡ್ ಇದಿರ್ಬೋದು ಅಷ್ಟೇ. ನೋಡಿ, ಮಾರ್ಕೆಟ್ ನಾನು 15 ಮಿನಿಟ್ ಮೇಲೆ ಫೋಕಸ್ ಮಾಡಿದಂಗೆ ಆಗ್ಲೇ ಇಲ್ಲ. ಅದು ನಾನು ಯಾವ್ದು ಓನ್ಲಿ ಲೆಸ್ ದೆನ್ 1 ಮಿನಿಟ್ ಫೋಕಸ್ ಮಾಡಿದ್ಯೋ ಅದೇ ಆಗ್ಬಿಡ್ತು. ಓಕೆ, ಸೊ ಇದಕ್ಕೆ ಹೇಳೋದು ಮಾರ್ಕೆಟ್ ಇಸ್ ದ ಸುಪ್ರೀಂ. ಮಾರ್ಕೆಟ್ ಗಿಂತ ದೊಡ್ಡವರು ಯಾರು ಇಲ್ಲ ಅಂತ. ಓಕೆ, ನೋಡಿ, ಓನ್ಲಿ 30 ಸೆಕೆಂಡ್ ಓನ್ಲಿ 40 ಸೆಕೆಂಡ್ ಟು 50 ಸೆಕೆಂಡ್ ನಾನು ಈ ಪಾಸಿಬಿಲಿಟೀಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ, ಅದೇ ಆಯ್ತು. ಓಕೆ, ಸೊ ಈಗ ಆಗಿರೋದ್ರ ಬಗ್ಗೆ ಡಿಸ್ಕಷನ್ ಬೇಡ, ಇನ್ ನೆಕ್ಸ್ಟ್ ಏನೇನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ. ಸೊ ಈಗ ನಾವು ಇದನ್ನ ವೇವ್ 2 ಅಂತ 23% ಗೆ ಕನ್ಸಿಡರ್ ಮಾಡಿಬಿಡುವ. ವೇವ್ 2 ನಮ್ದು ಮುಗಿದೋಯ್ತು ಈಗ. ಓಕೆ, ಇನ್ನ ವೇವ್ 3 ಪಾಸಿಬಿಲಿಟೀಸ್ ಡಿಸ್ಕಷನ್ ಮಾಡುವ. ಸೊ ವೇವ್ 3 ನಿಮ್ಗೆ 61 ಬಂದಿದೆ. ಓಕೆ, ಟ್ವೆಲ್ವ್ ಕ್ಯಾಂಡಲ್ಸ್ ಪ್ಯಾಟರ್ನ್. ಸೊ ಇದು ಲೆಸ್ ದೆನ್ 12 ಕ್ಯಾಂಡಲ್ ಪ್ಯಾಟರ್ನ್ಸ್ ಅಲ್ಲಿ ನಿಮಗೆ 100% ರೀಚ್ ಆಗಬೇಕು. ಓಕೆ, 61 ಅಂತೂ ಆಲ್ರೆಡಿ ರೀಚ್ ಆಗಿಬಿಟ್ಟಿದೆ. ಸೊ 100% ವರೆಗೆ ವೇಟ್ ಮಾಡಿ. 100% ಅಂದ್ರೂ ಇನ್ನು 100 ಪಾಯಿಂಟ್ಸ್ ಅಪ್ ಸೈಡ್ ಇದೆ. ಓಕೆ, ಸೊ ಇಲ್ಲಿ ಇಷ್ಟಕ್ಕೆ ಅಂದ್ರೆ ನಿಮ್ಗೆ ಸಿಕ್ಸ್ತ್ ಬರ್ತಾ ಇದೆಯಾ ಇದು? ಓಕೆ, 6th ಆಗ್ಬೋದು, ಇಲ್ಲ ಅದಕ್ಕಿಂತ ಮುಂಚೆನೆ ಆಗ್ಬೋದು. ಓಕೆ, ಎಷ್ಟು ಬೇಗ ಇದು 100% ರೀಚ್ ಆಗುತ್ತೋ ಅಷ್ಟು ಬೇಗ ಇದು ಚಾನ್ಸಸ್ 161% ರೀಚ್ ಆಗೋ ಚಾನ್ಸಸ್ ಹೆಚ್ಚಿಗೆ ಆಗುತ್ತೆ. ಓಕೆ, ಸೊ ಮಾರ್ಕೆಟ್ ತುಂಬಾ ಬುಲ್ಲಿಶ್ ಇದೆ ಅಂತ ನನಗನ್ಸ್ತಾ ಇದೆ. ಸೊ ಯಾರು ರಿವರ್ಸ್ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಅಂದ್ರೆ ಶಾರ್ಟರ್ ಸೈಡ್ ಟ್ರೇಡ್ ಯಾರು ತಗೊಳ್ಳಿಕ್ ಹೋಗ್ಬಿಡಿ ಈಗ. ಸೊ ಶಾರ್ಟರ್ ಸೈಡ್ ಟ್ರೇಡ್ಸ್ ಮುಗಿದು ಹೋಗಿರೋ ಕತೆ ಈಗ. ಓಕೆ, ಆಮೇಲೆ ಈಗ ಮತ್ತೊಂದು ಪಾಸಿಬಿಲಿಟೀಸ್ ನೋಡಿ. ನೀವು ಈಗ ವೇವ್ 2ಗೆ ಒಂದು ಟ್ರೆಂಡ್ ಲೈನ್ ಹಾಕೊಂಡ್ಬಿಡಿ, ಆಮೇಲೆ ಅದನ್ನೇ ಕಾಪಿ ಮಾಡ್ಕೊಂಡು ವೇವ್ 1 ಟಾಪ್ ಇಡಿ. ಓಕೆ, ಈ ಎರಡರ ಮಧ್ಯ ವೇವ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಲಾಂಗ್ ಸೈಡ್ ಇಡಿ. ಯಾವತ್ತು ನಿಮ್ಗೆ ಈ ಬೇಸ್ ಟ್ರೆಂಡ್ ಲೈನ್ ಇದೆ ಅಲ್ವಾ, 2 ಟ್ರೆಂಡ್ ಲೈನ್ ಇದೆ ಅಲ್ವಾ, ಅದನ್ನ ಕಟ್ ಆಗಿ ಕೆಳಗಡೆ ಬಂದ್ರೆ ಎಕ್ಸಿಟ್ ಆಗ್ಬಿಡಿ. ಓಕೆ, ಸೊ ಈ ಟ್ರೆಂಡ್ ಲೈನ್ ಈಗ ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಈಗ ನಿಮಗೆ ವೇವ್ 3 ಟಾರ್ಗೆಟ್ 161 ಇಟ್ಕೊಂಡ್ರಿ, ಆಯ್ತಾ?
ಆಮೇಲೆ ಮತ್ತೊಂದು, ಈ ಗ್ಯಾಪ್ ಅಂತೂ ಫಿಲಪ್ ಆಗಿಲ್ಲ. ಓಕೆ, ಸೊ 1 2 3 4 ಈ ಗ್ರೀನ್ ಕಲರ್ ಇದೆಯಲ್ವಾ, ಗ್ರೀನ್ ಕಲರ್ ರೋಮನ್ ಗ್ರೀನ್ ಕಲರ್ ಏನಿದೆಯಲ್ವಾ, ಅದನ್ನ ನೀವು ಥಿಂಕ್ ಮಾಡಿ ಈಗ. ಸೊ ಇದು ನಿಮಗೆ 161% ಇಲ್ಲ ವೇವ್ 3 ಇಲ್ಲಿ. ಸೊ ನಿಮಗೆ ಇದು ಲೀಡಿಂಗ್ ಡೈನಲ್ ಇರೋದ್ರಿಂದ ನಿಮಗೆ ಇದು ತುಂಬಾ ಲಾಂಗ್ ಆಗಿ ಹೋಗುತ್ತೆ ವೇವ್ 5. ಓಕೆ, ಸೊ ಲಾಂಗ್ ಅಂತಂದ್ರು ನಿಮಗೆ 127% ಮಿನಿಮಮ್ 161% ಆದ್ರೂ ನಿಮ್ಗೆ ವೇವ್ 3 ಇಲ್ಲಿ ಮುಗಿತೆ. ಸೊ 261% ವರೆಗೂ ಹೋಗೋ ಚಾನ್ಸ್ ಇದೆ ಅಂತ ನನಗನ್ಸುತ್ತೆ. ಓಕೆ, ಸೊ ನೋಡಿ ಇಲ್ಲಿ ನಿಮಗೆ 161% ಇದು ಇತರ ಲೀಡಿಂಗ್ ಡೈನಲ್ ಆಗುತ್ತೆ. ಓಕೆ, ಯಾಕಂದ್ರೆ ಈ ಹೋಗೋ ಸ್ಪೀಡ್ ನೋಡಿದ್ರೆ ನಮ್ಗೆ ಇಲ್ಲಿ 1 2 3 ಮುಗಿದಿಲ್ಲ, ಮತ್ತೆ 4 ಮುಗಿಬೇಕು, 5 ಮುಗಿಬೇಕು. ಸೊ ಅದೆಲ್ಲ ಮುಗಿಬೇಕು ಅಂತಂದ್ರೆ ನನಗನ್ಸಿರೋ ಪ್ರಕಾರ ಇದು 261% ಆರಾಮಾಗಿ ವೇವ್ 3 ಇತರದ್ದು ವೇವ್ 3 ಹೋಗುತ್ತೆ ಅಂತ ನನಗನ್ಸುತ್ತೆ. ಸೊ ವೇವ್ 3 ಹೋದ್ರು 261% ಹೋದ್ರು ಸಹ 26,800 ವರೆಗೂ ಮಾರ್ಕೆಟ್ ಟಚ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಮತ್ತೆ ಎಲ್ಲಿ ಫರ್ದರ್ ಮಧ್ಯೆ ಎಲ್ಲೂ ಡಿಸ್ಟರ್ಬೆನ್ಸ್ ಆಗ್ಬಿಡ್ದು. ಅಂದ್ರೆ ಎಲ್ಲಿ ಅಂತಂದ್ರೆ ಡಿಸ್ಟರ್ಬೆನ್ಸ್ ನಿಮಗೆ 111% ಇದೆ ಅಲ್ವಾ ಈ ತರದ್ದು. ಓಕೆ, ಅದು 1 ಡೇ ಟೈಮ್ ಫ್ರೇಮ್ ನೋಡುವ. ಸದ್ಯದ ಮಟ್ಟಿಗೆ ಇದೇ ಪ್ರಕಾರ ನಾವು ಹೋಗುವ ಈಗ. ಆಮೇಲೆ ನಿಮಗೆ ಇದು ಸಹ ಲೀಡಿಂಗ್ ಡೈನಲ್ ಇದೆ. ಇದನ್ನು ಇದು ರೆಡ್ ಕಲರ್ ಅಲ್ಲಿ ಏನಿದೆ ಅಲ್ವಾ 1 2 3 4 ಇದು ಸಹ ಲೀಡಿಂಗ್ ಡೈನಲ್ ಅಲ್ಲಿ ಇದೆ. ಇದನ್ನು ನಿಮಗೆ 161% ಇಲ್ಲ. ಸೊ ಇದನ್ನೇ ನೀವು ವೇವ್ 4 ಹಾಕಿದ್ರೆ ಇದನ್ನು ಸಹ ನೀವು 161% ನೋಡಿದ್ರೆ 26,500 ಬರುತ್ತೆ. ಓಕೆ, ಇದು 261% ಲೀಡಿಂಗ್ ಡೈನಲ್. ಅದನ್ನ ನೋಡಿ, ಇದು 161 ಅಂತಂದ್ರೆ ಇದು ಒಂದು ಇಲ್ಲಿ ಹಾಕುವ. ಓಕೆ, ಸೊ ಇತರದ್ದು 161% ಹೋದ್ರೂ ಸಹ 26,584 ಬರುತ್ತೆ. ಸೊ ಈಗ ನಾವು ಬ್ಯಾಕ್ ಸೈಡ್ ಬೇಡ, ನಾವು ಓನ್ಲಿ ಈಗ ನಾವು ಇದು ಫ್ರಂಟ್ ಅಷ್ಟೇ ಥಿಂಕ್ ಮಾಡುವ ಈಗ. ಇದು ಅಷ್ಟೇ ರೀಡ್ ಮಾಡ್ಕೊತ ಹೋಗ್ಬಿಡಕ್ ಈಗ. ಓಕೆ, ಸೊ 1 2 3 4 5 ಇದು ಪ್ಲಸ್ ಇದ್ರದ್ದು ಲೀಡಿಂಗ್ ಡಯಾಗನಲ್. ಓಕೆ, ಇಷ್ಟೇ ಥಿಂಕ್ ಮಾಡ್ತಾ ಇದ್ರಿ ಈಗ. ಸೊ ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನಾವು ಎಲ್ಲಿ ನಮ್ಗೆ ಇದಾಯ್ತು ಅಂತ ಹೇಳ್ತೇನೆ ನೋಡಿ. ಈಗ ನಾನು ಎಲ್ಲಿ ಅದು ಮೋಸ ಅಂತಲ್ಲ, ಎಲ್ಲಿ ರಾಂಗ್ ಕ್ಯಾಲ್ಕುಲೇಷನ್ ಆಯ್ತಂತ ನೋಡಿ. ನಾವ್ ಇದನ್ನ ಏನ್ ಮಾಡ್ತಾ ಇದೀವಿ, ಇದು ಎ ಬಿ ಆಮೇಲೆ ಇದು ಸಿ ಆಯ್ತು. ಓಕೆ, ನಾನು ಮತ್ತೆ ಇದನ್ನ ಇಲ್ಲಿಗೆ ಎ ಮಾಡಿ, ಇದನ್ನ ಬಿ ಮಾಡಿ, ಇದನ್ನ ಸಿ ಕೆಳಗಡೆ ಬರೋದಂತ ನಾನು ಪ್ಲಾನ್ ಮಾಡಿದೆ. ಬಟ್ ಇದು ಆಕ್ಚುಲಿ ನಿಮ್ಗೆ ಇಲ್ಲಿ ಸಿ ಫೇಲ್ಯೂರ್ ಆಯ್ತು. ಇದು ಫ್ಲಾಟ್ ಅಲ್ಲಿ ಸಿ ಫೇಲ್ಯೂರ್ ಇದೆ. ನಾನು ನಿಮ್ಗೆ ಆಮೇಲೆ ಹೇಳ್ತೇನೆ ಇದನ್ನ ಏನಂತ. ಓಕೆ, ಈಗ ಇಲ್ಲಿಗಿನೇ ಸಿ ಮುಗಿದು ಓಕೆ. ಸೊ ಇದು ನಿಮ್ಗೆ ಇಲ್ಲಿ 81.2% ಇಂದ ಕೆಳಗಡೆ ಸ್ವಲ್ಪ ರಿಟ್ರೇಸ್ ಆಗಿದೆ. ಬಟ್ ಇದನ್ನ ನೀವು 1 2 3 4 ಸಾರಿ 1 2 3 4 ಇದು 5 ಗೆ ಮೇಲ್ಗಡೆ ಹೋಗ್ತಾ ಇದೆ ಅಂತ ನೀವು ಕನ್ಸಿಡರ್ ಮಾಡಬಹುದು. ಬಟ್ ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಇದು ಇದಾಗ್ತಾ ಇದೆ ಅಂದ್ರೆ ನಿಮ್ಗೆ ವೇವ್ 3 ಕಂಟಿನ್ಯೂಷನ್ ಅಲ್ಲಿ ಇದೆ ಅಂತ ಥಿಂಕ್ ಮಾಡಿ. ಇಲ್ಲಾದ್ರೆ ಇನ್ನು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೀವು ಥಿಂಕ್ ಮಾಡಿದ್ರೆ ಇದು. ಓಕೆ, ಸೊ ಇದು 2 ಇಲ್ಲಿಗೆ ಮುಗಿದು. ಬಟ್ ಇದು ಆಕ್ಚುಲಿ ನಿಮಗೆ ಏನಾಗಿದೆ ಗೊತ್ತಾ, 81 ಪಾಯಿಂಟ್ ಗಿಂತ ಕೆಳಗಡೆ
ನಿಮಗೆ ರಿಟ್ರೇಸ್ ಆಗಿದೆ ಸ್ವಲ್ಪ. ಅದಕ್ಕಾಗಿ ಇದನ್ನ ನಾನು 2 ಇಲ್ಲಿ ಕನ್ಸಿಡರ್ ಮಾಡಿ ಇದನ್ನ ಬಿ ಇಲ್ಲಿ ಮುಗಿದು ಸಿ ಫೇಲ್ಯೂರ್ ಅಂತ ಮಾಡ್ತೀನಿ ಇದನ್ನ. ಓಕೆ, ಬಟ್ ಈ ತರ ಮಾಡಕ್ ಆಗಲ್ಲ ಇದು, ಯಾಕಂತಂದ್ರೆ ಕ್ಯಾನೆಲ್ ಸ್ಟಿಕ್ ಪ್ಯಾಟರ್ನ್ಸ್ ಎಲ್ಲ ಆಗಲ್ಲ ಆತರ. ಎ ಬಿ ಸಿ, ಸಿ ಇದೆ ಕರೆಕ್ಟ್. ಇದು 1 and 2ನೇ ನಾವು ಇದು ಮಾಡ್ಬೇಕಾಗತ್ತೆ. ಇದು 2 ಇಲ್ಲಿ ಮುಗಿಸಿ ಇದು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಕರೆಕ್ಟ್. ಇದು ನಮ್ದು ಕೌಂಟಿಂಗ್ ಸ್ವಲ್ಪ ತಪ್ಪಾಗೋ ಚಾನ್ಸಸ್ ಹೆಚ್ಚಿಗಿರುತ್ತೆ. ಅದಕ್ಕಾಗಿ ನಾನು ಸ್ಮಾಲರ್ ಟೈಮ್ ಫ್ರೇಮ್ ಹೋಗೋದಿಲ್ಲ, ಆದ್ರೂ ಒಂದು ರೌಂಡ್ ಇರ್ಲಿ ಅಂತ. 1 2 3 4 5 ಇದು 5 ಇಲ್ಲಿಗೆ ಮುಗಿದು ಒಂದ್ ಸ್ವಲ್ಪ ರಿಟ್ರೆಸ್ ಆಗ್ಬೋದು. ಈಗ ನೀವು ಬೇಕಾದ್ರೆ ಇಲ್ಲಿಗೆ ಒಂದ್ ಸ್ವಲ್ಪ ಟ್ರೆಂಡ್ ಲೈನ್ ಎದ್ರಿ ಕ್ಲೋನ್ ಮಾಡ್ಕೊಂಡು ಒಂದರ ಮೇಲೆ ಎದ್ರಿ. ಓಕೆ, ನೋಡಿ ಇದು ನಿಮಗೆ ಎಕ್ಸ್ಟೆನ್ಷನ್ ಅಲ್ಲೇ ಇದೆ. ಒಂದು ವೇಳೆ ಇದು ನಿಮ್ 4 ಇಲ್ಲಿಗೆ ಮುಗಿದಿದ್ರೆ 2 ಮತ್ತೆ 4 ಮತ್ತೆ ಮತ್ತೊಂದು ಟ್ರೆಂಡ್ ಲೈನ್ ಎದ್ರಿ. ಯಾವಾಗ ನಿಮಗೆ ಈ ಟ್ರೆಂಡ್ ಲೈನ್ ಕಟ್ ಆಗ್ತಾ ಬರುತ್ತೋ ಅವಾಗ ನಿಮ್ದು ಈ ವೇವ್ದು ಇಂಪಲ್ಸ್ ವೇವ್ದು ಕರೆಕ್ಷನ್ ಎ ಬಿ ಸಿ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ಗೆ ಬಂದು ಇಲ್ಲಿ ಟಚ್ ಆಗುತ್ತೆ. ಅವಾಗ ನಿಮ್ಗೆ ಎ ಮುಗಿದು ಬಿ ಸಿ ಮತ್ತೆ ಹೋಗಿ ಸಿ ಮತ್ತೆ ಬಂದು ಮತ್ತೆ ಮೇಲೆ ಹೋಗ್ಬೋದು. ಇಲ್ಲ ಎ ಬಿ ಸಿ ಇಷ್ಟಕ್ಕೆ ಮುಗಿದು ಇಲ್ಲಿಂದಾನೇ 1 2 ಮುಗಿದು ಮತ್ತೆ 3 ಇಲ್ಲಿಂದ ಸ್ಟಾರ್ಟ್ ಆಗ್ಬೋದು. ಓಕೆ, ಸೊ ಈ ಪಾಸಿಬಿಲಿಟೀಸ್ ಇದೆ. ಇದು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ. ಬಟ್ ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಡಿ ಈಗ, ಯಾಕಂತಂದ್ರೆ ಮಾರ್ಕೆಟ್ ತುಂಬಾ ಇಂಪಲ್ಸ್ ಅಲ್ಲಿ ಇದೆ. ಆಮೇಲೆ ಏನಾಗುತ್ತೆ, ನೀವು ಏನಾದ್ರ ಈಗ ರೈಡ್ ಮಾಡಲಿಲ್ಲ ಅಂತಂದ್ರೆ, ಒಂದ್ ವೇಳೆ ಮಿಸ್ ಮಾಡ್ಬಿಟ್ರಿ ಅಂದ್ರೆ ಈ ಜರ್ನಿನ ನೀವು ಮತ್ತೆ ಅದನ್ನ ಹಿಡ್ಕೋಕ್ ಆಗೋದಿಲ್ಲ. ಸೊ ಸ್ವಲ್ಪ ರಿಟ್ರೆಸ್ ಆಗ್ತಾ ಇರತ್ತೆ, ಅದಕ್ಕೆ ಹೆದರ್ಕೊಂಡು ಎಕ್ಸಿಟ್ ಆಗ್ಲಿಕ್ಕೆ ಹೋಗ್ಬಿಡಿ. ಓಕೆ, ಸೊ ಈಗ ಇದು ಪಾಸಿಬಿಲಿಟೀಸ್ ನಿಮ್ಗೆ ಆಲ್ರೆಡಿ ಹೇಳಿದೆ. ಈಗ ನಾವು ಸ್ವಲ್ಪ ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಈಗ ಬ್ಯಾಂಕ್ ನಿಫ್ಟಿಯಲ್ಲಿರೋದು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಇಲ್ಲಿ ನಮಗೆ ಕ್ಲಾರಿಟಿ ಇತ್ತು. ಓಕೆ, ವೇವ್ 4 ಮುಗಿತೆ, ವೇವ್ 5 ಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಕ್ಲಾರಿಟಿ ಇತ್ತು. ಅದ್ರ ಪ್ರಕಾರನೇ ಈಗ ನಮಗೆ ವೇವ್ 5 ಮುಗಿದಿದೆ ಅಂತ ಅನ್ಸುತ್ತೆ. ಸೊ ಆಲ್ಮೋಸ್ಟ್ 261% ವರೆಗೂ ಬಂದಿದೆ. ಇಲ್ಲಿ ನಿಮಗೆ 361% ವರೆಗೂ ಇಲ್ಲ 261% ಆಸ್ಪಾಸ್ ಈಗ ಆಲ್ಮೋಸ್ಟ್ ಆಲ್ ವೇವ್ 5 ಮುಗಿದಿದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇದನ್ನ ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡುವ. ಈಗ 15 ಮಿನಿಟ್ಸ್ ಟೈಮ್ ಫ್ರೇಮ್. ಓಕೆ, ಸೊ ಇದು ಸಿ ಮುಗಿದು ಇದು 4 ಇಲ್ಲಿ ಮುಗಿದೋಯ್ತು. ನಾವು 0 1 2 3 4 5. ಓಕೆ, ಸೊ 127% ಆಲ್ಮೋಸ್ಟ್ ಆಲ್ ಇನ್ನು ಟಚ್ ಆಗಿಲ್ಲ. ಬಟ್ ಇಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಒಂದ್ ಸ್ವಲ್ಪ ಬ್ಯಾಂಕ್ ನಿಫ್ಟಿ ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಓಕೆ, ಯಾಕೆ ಅಂತಂದ್ರೆ ಒನ್ ಮಿನಿಟ್. ಓಕೆ ಓಕೆ ಓಕೆ, ನೋಡಿ ನೀವು ಇಲ್ಲಿ ಮತ್ತೊಂದು ಇದು 3 4 ಮಾಡಿದ್ರೆ ನೋಡಿ ಪಾಸಿಬಿಲಿಟೀಸ್ ಹೇಳ್ತಾ ಇರೋದು. ಇದು ವೇವ್ 5 ಆಗುತ್ತೆ. ಯಾಕೆ ವೇವ್ 5 ಆಗುತ್ತೆ ನೋಡಿ ಇಲ್ಲಿ ನಿಮಗೆ 127% ಟಚ್ ಆಗಿಲ್ಲ. ಇದು ಟಚ್ ಆಗಿದೆಯಾ? ಟಚ್ ಆಗಿಲ್ಲ. ಸೊ ಹಾಗಿದ್ದಾಗ ನಿಮ್ದು ವೇವ್ 5 ಇಲ್ಲಿ ಮುಗಿಯುತ್ತೆ. ಇದು ನಿಮಗೆ 0 ಎ, ಇದು ಬಿ, ಇದು ಸಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ನಾನು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನು ಕ್ಯಾಂಡಲ್ಸ್ ನೆಕ್ಸ್ಟ್ ಮಂಡೇಗೆ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಯವಿಟ್ಟು ಈ ನಾನು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಮಾಡಿರೋದನ್ನ ಜಸ್ಟ್ ಆಸ್ ಎ ಒಂದು ಪಾಸಿಬಿಲಿಟೀಸ್ ಅಂತ ಇಟ್ಕೋದೆ. ಓಕೆ, ಸೊ ಅದನ್ನ ಮೇಲೆ ಹೆಚ್ಚಿಗೆ ರಿಲಯಬಲ್ ಆಗ್ಬಿಡಿ. ಇಲ್ಲ ಇದು ಏನಾಗುತ್ತೆ, ಎ ಬಿ ಇದು ಸಿ ಆಗಿ ಇದು ಡಬ್ಲ್ಯೂ ಆಗುತ್ತೆ. ಆಕ್ಚುಲಿ ಡಬ್ಲ್ಯೂ ಇದು ಎ ಬಿ ಸಿ ಇಲ್ಲಿ ಮುಗಿಯುತ್ತೆ. ನಿಮಗೆ ಇದು ಡಬ್ಲ್ಯೂ ಎಕ್ಸ್ ವೈ ಆಗುತ್ತೆ. ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವೈ. ನಿಮಗೆ
1% ಎಕ್ಸ್ ಬರುತ್ತೆ. ಓಕೆ, ಸೊ ವಾಯ್ ಕೆಳಗಡೆ ಬರೋ ಚಾನ್ಸಸ್ ಇದಿರುತ್ತೆ. ಸೊ ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಹೀಗಿದ್ದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಇಲ್ಲಿಂದ ರಿವರ್ಸಲ್ ಬರೋ ಚಾನ್ಸಸ್ ಇದೆ ಅಂತ ನನಗನ್ಸುತ್ತೆ. ಯಾಕೆ ರಿವರ್ಸಲ್ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ನಾನು ಇಲ್ಲಿಗೆ ಈಗ ನಿಮಗೆ 127%ಗೆ ಒಂದು ಮಾರ್ಕ್ ಮಾಡಿ ಇದನ್ನ ಡಿಲೀಟ್ ಮಾಡ್ತೀನಿ. ಓಕೆ, 127% ತಿಕ್ಕೋದು ಈಗ ನಮಗೆ ಎಕ್ಸ್. ಓಕೆ, ಸೊ ಮತ್ತೆ ನಾನು 75 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗ್ತೀನಿ. ಈಗ ನೋಡಿ, ಈ 3 ಮತ್ತೆ 4ಕ್ಕೆ ಒಂದ್ ಸ್ವಲ್ಪ 127% ನೋಡುವ ಈಗ. ಓಕೆ, ಸೊ ಇಲ್ಲಿ ಮತ್ತೊಂದು ನಾನು ಮಾರ್ಕ್ ಮಾಡ್ತೀನಿ. ಓಕೆ, 127% ಅಲ್ಲಿ ಒಂದು ಮಾಡ್ತೀನಿ. ಓಕೆ, ಮತ್ತೆ ಡಿಲೀಟ್ ಮಾಡ್ತೀನಿ ಈಗ ಇದನ್ನ. ಈಗ 1 2 ಇಲ್ಲೊಂದಿದೆಯಾ, ಇದನ್ನ ವೇವ್ 3 ನೋಡ್ಕೋಬೇಕೀಗ. ಸೊ ವೇವ್ 3 ನೋಡಿದ್ರೆ ಸೊ ಎಲ್ಲಿ ಬಂದು ನಿಂತಿದೆ ಈಗ. ಸೊ 261% ಆಸ್ಪಾಸ್ ಇದೆ ಅಂತ, ಅದಕ್ಕೆ 261%ಗೆ ಒಂದು ಮಾರ್ಕ್ ಮಾಡ್ತೀನಿ. ಓಕೆ, ಸೊ ಮತ್ತೆ ಇದನ್ನ ಡಿಲೀಟ್ ಮಾಡ್ತೀನಿ ಈಗ. ಸೊ ಈಗ ನೋಡಿ, ನಿಮಗೆ 3 ಡಾಟಾ ಇದೆ ಈಗ. ಸೊ 3 ಪೀಕ್ ಇದೆ. ಓಕೆ, ಸೊ ಒಂದು ಈ 15 ಮಿನಿಟ್ಸ್ ಅಲ್ಲಿ ಮಾಡಿರೋದನ್ನ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದೆಲ್ಲ, ಅಲ್ಲಿಂದ ಹೋಗಿ ಮತ್ತೆ ರಿವರ್ಸಲ್ ಬರ್ಬೋದು. ಒಂದು ಇದು 203 60,203, ಆಮೇಲೆ 60,304. ಇದನ್ನು ಇಲ್ಲಿ ನಿಮಗೆ 127% ಇದೆ, ಮತ್ತೆ ಹೈಯರ್ ಡಿಗ್ರಿದು. ಇದು ಮಾತ್ರ ವೇವ್ 3 ಟಾಪ್ 261%. ಯಾಕಂದ್ರೆ ಇದನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ 261% ವೇವ್ 3 ಮ್ಯಾಕ್ಸಿಮಮ್. ಸೊ ಇಲ್ಲಿ ಟಚ್ ಆಗತ್ತೆ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇದು ನಿಮಗೆ 127% ವೇವ್ 3 ಸಾರಿ ವೇವ್ 4 ಹೈಯರ್ ಡಿಗ್ರಿ ಅಂದ್ರೆ ಇದ್ರದ್ದು, ಇದು ಮತ್ತೆ ಇದ್ರದ್ದು. ಓಕೆ, 127. ಸೊ ಇದು ನಿಮಗೆ ಟಚ್ ಆಗ್ಬಹುದು. ಸೊ ಇದು ಟಚ್ ಆಗ್ಬಹುದು, ಆಗ್ಲಿಕ್ಕಿಲ್ಲ, ಅದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಓಕೆ, ಸೊ ಇದು ಮತ್ತೆ ನಿಮ್ಗೆ ಟಚ್ ಆಗ್ಲೇಬೇಕು ಅಂದ್ರೆ ಇನ್ನೂ 100 ಪಾಯಿಂಟ್ಸ್ ಅಪ್ ಸೈಡ್ ಹೋಗಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅವಾಗ ಏನಾಗುತ್ತೆ, ಈಗ ನಾವು ಮತ್ತೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗ್ಬಿಡುವ ಈಗ. ಅವಾಗ ಏನಾಗುತ್ತೆ, ನಿಮಗೆ ಅವಾಗ ಇದು ABC ಆಗೋದಿಲ್ಲ. ಇಲ್ಲಿ ನಿಮಗೆ 5 ಇಲ್ಲಿಗೆ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ನಿಮ್ಗೆ 127% ಮುಗಿದ್ಬಿಡುತ್ತೆ ಅವಾಗ ಈಗ. Okay. 127% ಆಗಲೇಬೇಕು, ಕರೆಕ್ಟ್. ಸೊ ಇದು ಈಗ ಕನ್ಫ್ಯೂಷನ್ ಅಲ್ಲಿ ಇದೆ. ಸೊ ಇದು ಮಂಡೇಗೆ ಯಾವ ತರ ಬಿಹೇವ್ ಆಗುತ್ತೆ ನೋಡ್ಕೊಂಡೆ ಮತ್ತೆ ಫರ್ದರ್ ಸ್ಟೆಪ್ಸ್ ತಗೋವ. ಬಟ್ ಈಗ ಏನಾಗುತ್ತೆ ಅಂದ್ರೆ 1 2 1 2 3 4. ಇದು ಎಕ್ಸ್ ಆಗಿ ಮತ್ತೊಂದು ಮಾಡಿ ಒಂದು ನಿಮಿಷ. 0 1 2 3 4 5. ಈಗ ABC ಆಗುತ್ತೆ. ಸೊ ಇದ್ರ ಪ್ರಕಾರ ಹೋದ್ರೆ ಇದೇ ನಮ್ದು ಫೈನಲ್. ಸೊ ಮತ್ತೆ ಇದು 127% ರೀಚ್ ಆಗಲ್ಲ. ರೀಚ್ ಆಗಿದೆ ಅಂತ ಏನು ಮತ್ತೊಂದು ರೌಂಡ್ ನೈಟ್ ಇಲ್ಲ. ಹ್ಮ್
ಓಕೆ, ನೋಡುವ. ನಮ್ಗೆ ಮತ್ತೊಂದು ನೋಡಿ, ಇಲ್ಲಿ ಡೌಟ್ ಏನಾಗುತ್ತೆ ಗೊತ್ತಿಲ್ಲ. ಈಗ ಇದು 127% ಬರ್ಲಿಲ್ಲ ಅಂತಂದ್ರೆ ನಿಮ್ಗೆ ಇದು ತ್ರೀ ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ, ಮತ್ತೆ ಸಿ ಕೆಳಗಡೆ ಬರುತ್ತೆ. ಓಕೆ, ಸೊ ನಿಮ್ಗೆ ಇದು 127% ರೀಚ್ ಆಗ್ಲೇಬೇಕು. 127% ರೀಚ್ ಆದ್ರೆ ಇದು ಯಾವ ತರ ಕೌಂಟಿಂಗ್ 15 ಮಿನಿಟ್ಸ್ ಅಲ್ಲಿ ನಾವು ಕೌಂಟ್ ಮಾಡ್ತಾ ಇದೀವಿ, ಅದು ಫೇಲ್ ಆಗುತ್ತೆ. ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬೋದು. ಇದು ಮತ್ತೆ ನಿಮ್ಗೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬೋದು. 1 2 3 4. ಓಕೆ, ಇದನ್ನ ಕೌಂಟಿಂಗ್ ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬೋದು. ನಿಮ್ಗೆ ಇದೇ ಕೌಂಟಿಂಗ್ ನೀವು 1 2 3 4 5 6 7 ಇದೆಯಲ್ವಾ, 8 9 10 11 13 14 ವರೆಗೂ ಹೋಗ್ಬೋದು. 14 ಆಮೇಲೆ 11 ಹಿಂಗೆ ಎಕ್ಸ್ಟೆನ್ಷನ್ ಮೂವ್ಸ್ ಅಲ್ಲಿ ಹೋಗ್ಬೋದು. ಅವಾಗ ಇದು ಕೌಂಟಿಂಗ್ ಯಾವ ತರ ಆಗತ್ತೆ ಅಂತ ಮತ್ತೆ ಆಮೇಲೆ ಕೌಂಟ್ ಮಾಡುವ ಅದನ್ನ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಈಗ ನಾವು ಸ್ವಲ್ಪ ಯು ಎಸ್ ಗೋಲ್ಡ್ ಅಲ್ಲಿ ಹೋಗುವ. ನಾವಿರೋದು ಯು ಎಸ್ ಗೋಲ್ಡ್ ಅಲ್ಲಿ. ಸೊ ಈಗ ನಾನು ಈ ಫಾಲ್ ಅನ್ನ ಇದನ್ನ ಎ ಅಂತ ಕನ್ಸಿಡರ್ ಮಾಡಿದ್ದೀನಿ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಇದನ್ನ ಸಿ. ಓಕೆ, ಸ್ವಲ್ಪ ಟೈಮ್ ವೈಸ್ ನೋಡಿದ್ರೆ 23 bars. ಓಕೆ, 20. ಸೊ 21 22, ಸೊ ಆಲ್ಮೋಸ್ಟ್ ಅದು ಈಕ್ವಲ್ ಆಗಿದೆ ಎ ಮತ್ತೆ ಬಿ ಗೆ. ಓಕೆ, ಸೊ ನಾವು ಬಿ ಅಂತ ಟೈಮ್ ಬೀಯಿಂಗ್ ಕನ್ಸಿಡರ್ ಮಾಡುವ. ಆಮೇಲೆ ಸಿ ಇದು ಫೇಲ್ಯೂರು. ಓಕೆ, ಸೊ ನಿಮಗೆ ಇದು 38% ವರೆಗೂ ಬಂದಿದೆ. 38% 61% ವರೆಗೂ ಇದು ನಾರ್ಮಲ್ ಫ್ಲಾಟ್ ಕರೆಕ್ಷನ್ ಆಗಿದೆ. ಓಕೆ, ಸೊ ನಾನೀಗ ಇದನ್ನ ಸಿ ಅಂತ ಮುಗಿಸಿ ಇಲ್ಲಿಗೆ ಇದನ್ನ 1 2 3 4 5 ಈಗ 0 1 ಮತ್ತೆ ಇದನ್ನ 2 ಅಂತ ಕನ್ಸಿಡರ್ ಮಾಡಿ 3 ಅಪ್ ಸೈಡ್ ನ ನೋಡ್ತಾ ಇರೋದು. ಓಕೆ, ಇದು ನೋಡಿ ನಿಮಗೆ ಇಲ್ಲಿ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಲೀಡಿಂಗ್ ಡಯಾಗನಲ್. ಏನ್ ಸಿಕ್ಕಾಪಟ್ಟೆ ಲೀಡಿಂಗ್ ಡಯಾಗನಲ್ ಬಗ್ಗೆನೇ ಹೇಳ್ತಿರಲ್ಲ ಅಂತ ಅನ್ಬಿಡಿ. ಮಾರ್ಕೆಟ್ ಅಲ್ಲಿ ಎಲ್ಲಾನು ಲೀಡಿಂಗ್ ಡಯಾಗನಲ್ ಫಾರ್ಮ್ ಆಗ್ತಾ ಇರೋದು ಈಗ. 1 2 ಇದು 3 ದಲ್ಲಿ ನೋಡಿ 100% ಇಲ್ಲ ಅಲ್ವಾ, 61% ಆಸ್ಪಾಸ್ ಇದೆ. ಓಕೆ, ಸೊ ನಿಮಗೆ 3. ಸೊ ಹಾಗಿದ್ದಾಗ ನಿಮ್ದು 4 ವೇ ಡೆಲಿವರಿ ರಿಟ್ರೆಸ್ ಆಗುತ್ತೆ ಮ್ಯಾಕ್ಸಿಮಮ್ 61%. ನೋಡಿ 61% ಗೆ ಇದೆ, ಆಯ್ತಾ. ಆಮೇಲೆ ವೇವ್ 4 ಇಂದ ಹೋಗುತ್ತೆ ಮಿನಿಮಮ್ 127 ಮತ್ತೆ ವರೆಗೂ ಹೋಗುತ್ತೆ. ಸೊ ನೋಡಿ ಮೋರ್ ದೆನ್ 161% ವರೆಗೂ ಆಗಿದೆ. ಆಮೇಲೆ ಎಲ್ಲಿವರೆಗೂ ಫಾಲ್ ಆಗುತ್ತೆ, ವೇವ್ ಟು 61% ಮಿನಿಮಮ್ ಫಾಲ್ ಆಗುತ್ತೆ. ನೋಡಿ 61% ಮಿನಿಮಮ್ ಫಾಲ್ ಆಗಿ 81% ಟಚ್ ಆಗುತ್ತೆ, ಮಧ್ಯದಿಂದ ಮತ್ತೆ ರಿವರ್ಸ್ ಆಗಿ ಹೊರಟಿದೆ. ಸೊ ಇದು ದಿ ಬೆಸ್ಟ್ ಎಕ್ಸಾಂಪಲ್ ಲೀಡಿಂಗ್ ಡಯಾಗನಲ್ ಗೆ. ಇದು ನಿಮಗೆ 1 2 ನಿಮಗೆ ಈಗ ನೀವು ವೇವ್ 3 ನೀವು 100% ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡಬಹುದು ಈಗ, ಆರ್ ಇವನ್ 161% ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಹೇಗೆ ಮೂವ್ ಆಗುತ್ತೆ ಅನ್ನೋದು ಈಗ ಬೇಗ ಹೇಳಲಿಕ್ಕೆ ಆಗೋದಿಲ್ಲ, ನಿಮಗೆ ಮಂಡೇಗೆ ಹೇಳ್ತೇನೆ ಈ ತರ. ಬಟ್ ಗೋಲ್ಡ್ ಮಾತ್ರ ಈಗ ಮತ್ತೆ ಒಂದ್ ಸ್ವಲ್ಪ ಅಪ್ಸೈಡ್ ಮೂವ್ ಇದೆ. ಎಲ್ಲಿವರೆಗೂ ಅಂತಂದ್ರೆ ಕನ್ಫರ್ಮ್ ಯಾವಾಗ ಅಂತಂದ್ರೆ ನಮ್ದು ಇಂಪಲ್ಸ್ ಅಂತಂದ್ರೆ ಇದು ಓಕೆ ಈ 61 ಅಂದ್ರೆ 4445 ಆಸ್ಪಾಸ್ ದಾಟಿದ್ರೆ ನಿಮಗೆ ಇದು ನಾವು ಕೌಂಟ್ ಮಾಡ್ತಾ ಇರೋದು ಇಂಪಲ್ಸ್ ಅಂತ ಕನ್ಫರ್ಮ್ ಆಗುತ್ತೆ. ಓಕೆ,
ಸೊ ನಾನು ಹೋಗ್ಬೋದು ಅನ್ಸುತ್ತೆ, ಯಾಕೆಂದ್ರೆ ಇದ್ರದ್ದು ವೇವ್ 3 100% ಇದೆ, ಇದಕ್ಕೆ ಇದ್ರದ್ದು 61% 4x4 ಅಲ್ಲಿ ಇದೆ, ಅಂದ್ರೆ ಸೊ ಆ ರೇಂಜ್ ಅಲ್ಲಿ ಎರಡರಲ್ಲಿ ಇದೇ ಕ್ಲಸ್ಟರ್ ಫಾರ್ಮ್ ಆಗೋದ್ರಿಂದ ಸೊ ಗೋಲ್ಡ್ ಅಪ್ ಸೈಡ್ ಮೂವ್ ಹೋಗ್ಬೋದು ಅಂತ ನನಗೆ ಒಂದು ಒಪಿನಿಯನ್, ನಂದು ಒಪಿನಿಯನ್ ಈ ತರ ಇದೆ. ಓಕೆ, ಸೊ ಇದು US ಗೋಲ್ಡ್ ಬಗ್ಗೆ. ಈಗ ನಾವು ಬಿಟ್ಕಾಯಿನ್ ಬಗ್ಗೆ ನೋಡುವ. ಬಿಟ್ಕಾಯಿನ್ ಈ ಏರ್ ಬಾಕ್ಸ್ ರೇಂಜ್ ಇದೆ ಅಲ್ವಾ, ಈ ರೇಂಜ್ ದಾಟಿ ಔಟ್ಸೈಡ್ ಬರಬೇಕು, ಅವಾಗೆ ಇದು ನಮ್ಗೆ ಕೌಂಟಿಂಗ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಎಲ್ಲಿವರೆಗೂ ಈ ಬಾಕ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇರುತ್ತೋ, ಸೊ ಇದರಲ್ಲಿ ಬೆಟರ್ ನಾಟ್ ಟು ಟ್ರೇಡ್ ಮಾಡದೇ ಇದ್ರೇನೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ನೋಡಿ, ಇಲ್ಲಿ ಮೇಲ್ಗಡೆ ಹೋಗಿ ಮತ್ತೆ ಇನ್ನೇನು ಬ್ರೇಕ್ಔಟ್ ಆಗ್ಬೇಕು ಅಂತ ಪ್ಲಾನ್ ಮಾಡಿ ಮತ್ತೆ ಕೆಳಗಡೆ ಬಂದ್ಬಿಡ್ತು, ಮತ್ತೆ ಬಾಕ್ಸ್ ಒಳಗಡೆ ಬಂದ್ಬಿಡ್ತು. ಓಕೆ, ಸೊ ಈಗ ಇದರಲ್ಲಿ ನನಗೆ ಅಷ್ಟು ಕ್ಲಾರಿಟಿ ಇನ್ನೂ ಬರ್ತಾ ಇಲ್ಲ ಟ್ರೇಡ್ ಮಾಡಬೇಕು ಇದರಲ್ಲಿ ಅಂತ. ಓಕೆ, ಸೊ ನಮ್ಗೆ ಓವರ್ ಆಲ್ ನೋಡಿದ್ರೆ ಡೇ ಟೈಮ್ ಅಲ್ಲಿ ನೋಡಿದ್ರೆ ನಮ್ಗೆ ಇನ್ನೂ ಒಂದು ಡೌನ್ ಸೈಡ್ ಮೂವ್ ಪೆಂಡಿಂಗ್ ಕಾಣಿಸ್ತಾ ಇದೆ ನನಗೆ. ಓಕೆ, ಅಪ್ ಸೈಡ್ ಅಂತೂ ನನಗೆ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಇಲ್ಲಿಗೆ ನೋಡಿ, ಒಂದು ಆಪ್ಷನ್ಸ್ ಒಂದೇ ಇಲ್ಲಿಗೆ ವಾಯಬಹುದು 1 ಮತ್ತೆ 2 ಇದಾಗಿ 3 ಆಗಿದ್ರೆ ಇದೇನು ವೇವ್ ಈಗ ಮೂವ್ಮೆಂಟ್ ಆಗ್ತಾ ಇದೆ ಅಲ್ವಾ, ಇಷ್ಟು ಸ್ಲೋ ಇರ್ಬಾರ್ದು. ಓಕೆ, ಯಾಕೆಂದ್ರೆ ವೇವ್ 3 ಇಷ್ಟೊಂದು ಸ್ಲೋ ಇರಲ್ಲ. ಸೊ ಅದಕ್ಕಾಗಿ ನಾನು ಅದನ್ನ 1 2 3 ಅಂತೂ ನಾನು ರೀಡಿಂಗ್ ಮಾಡ್ತಾ ಇಲ್ಲ. ಓಕೆ, ಸೊ ನನಗೆ ಓವರ್ ಆಲ್ ಇನ್ನೂ ನಾನು ಕೆಳಗಡೆನೆ ನೋಡ್ತಾ ಇರೋದು. ಓಕೆ, ಸೊ ಬಿಟ್ಕಾಯಿನ್, ಸೊ ನಿಮ್ಗೆ ಈ ರೇಂಜ್ ಬ್ರೇಕ್ ಆದ್ರೇನೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ 1 2 3 4 5 ನೀವು ಕೌಂಟ್ ಮಾಡಿ, ಅಂದ್ರೆ ಎಕ್ಸಾಂಪಲ್ ನಿಮ್ಗೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಕೌಂಟ್ ಮಾಡ್ತಾ ಹೋದ್ರೆ 1 2 3 4 5 ಅಂದ್ರೆ ಇದು ಸಹ 1% ಇಲ್ಲ. 1 2 3 4. ಓಕೆ, ಒಂದು ವೇಳೆ ನೀವು ಇದನ್ನ 0 1 ಇದು 2 ಮಾಡಿದ್ರೆ 3 ಇದು 4 ಆಗುತ್ತೆ, 5 ನೋಡಿ ಇದು 3 ಆಗುತ್ತೆ, ಇದು 3 ಇದು A B C. ಓಕೆ, ಸೊ ಈ ರೇಂಜ್ ಬಿಟ್ಟು ಹೊರಗಡೆ ಹೋಗೇ ಇಲ್ಲ ಇದು. ಸೊ ನೀವು 5 ಅಂತ ಹೇಳ್ಬೇಕು ಅಂತಂದ್ರೆ ಇವೊಂದು ಇದು ಕೌಂಟಿಂಗ್ ತಪ್ಪು, ಈ ತರ ಕೌಂಟ್ ಮಾಡಕ್ಕೆ ಆಗೋದಿಲ್ಲ. ಇದು 1 2 3 4 ಅಲ್ಲ. ಓಕೆ, ಸೊ ಇದು ನಿಮ್ಗೆ ಮೇಲ್ಗಡೆ ಹೋಗ್ಬೇಕು. ಈಗ 5 ಆಗ್ಬೇಕಾದ್ರೆ ನೀವು 4 ಅಂತ ಕನ್ಸಿಡರ್ ಮಾಡಿದ್ರೆ, ಬಟ್ ಇದು ಕೌಂಟಿಂಗ್ ತಪ್ಪಾಗುತ್ತೆ, ಈ ತರ ಮಾಡಿದ್ರೆ ಆಗೋದಿಲ್ಲ. ನೀವು ಜಸ್ಟ್ ಟ್ರೇಡ್ ಮಾಡೋರಿದ್ರೆ ಹೇಗೆ ಟ್ರೇಡ್ ಮಾಡ್ಬೇಕು ಅಂತಂದ್ರೆ, ಈಗ ಇದು ಅಪ್ ಸೈಡ್ ಮೂವ್ ಹೋದ್ರೂ ಸಹ ಇಲ್ಲಿಂದ 127% ಇಟ್ಕೋದೆ. ಸೊ ಮ್ಯಾಕ್ಸಿಮಮ್ 90,022 127% ಹೋಗುತ್ತಾ, ಮತ್ತೆ ಡೌನ್ ಸೈಡ್ ಬಂತಾ ರಿವರ್ಸ್ ಆಗಿಬಿಡಿ ಫಿಬೊನಾಸಿ, ಮತ್ತೆ 127% ಗೆ ಟ್ರೇಸ್ ಮಾಡಿ. ಸೊ ಇಷ್ಟೇ ಮಾಡ್ತಾ ಹೋದ್ರೆ ಎ ಬಿ ಸಿ ಅಂತ ರೀಡ್ ಮಾಡ್ತಾ ಹೋಗಿ. ಇದನ್ನ ಎ ಅಂತ ಕನ್ಸಿಡರ್ ಮಾಡಿ, ಇದು 0, ಇದನ್ನ ಎ ಅಂತ ಕನ್ಸಿಡರ್ ಮಾಡಿ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡಿ 3 ಹೋಗಿ. ಈಗ ಓಕೆ, 1 2 3 4 5 ಎದಲ್ಲಿ 5 ಇದೆಯಾ, ಇಂಪಲ್ಸ್ ಮೂವ್ 5 ಇರುತ್ತಾ. ಸೊ 1 2 3. ಓಕೆ, ಇದು ಬಿ 3 ಮೂವ್ ಇರುತ್ತಾ. ಸಿ ನಿಮಗೆ ಮತ್ತೆ 5 ಮೂವ್ ಇರುತ್ತೆ. 1 2 3 4 5 ಇಲ್ಲಿ ಹೋಗುತ್ತೆ, 5 ಹೋಗುತ್ತೆ. ಈಗ ನೋಡಿ ನಿಮಗೆ ಡೆಫಿನೆಟ್ ಆಗಿ ಇದು 127% ರೀಚ್ ಆಗಿ ಆಗುತ್ತೆ. ಯಾಕೆಂತಂದ್ರೆ ಇದು 127 5 ಮೂವ್ಸ್ ಕೊಡ್ಲೇಬೇಕು ನಿಮ್ಗೆ, ಇದ್ರ ಮೇಲ್ಗಡೆ ಹೋಗಲೇಬೇಕು. ಇದ್ರ ಮೇಲ್ಗಡೆ ಅಂದ್ರೆ ನಿಮ್ಗೆ 127% ಟಚ್ ಆಗೇ ಆಗುತ್ತೆ. ನೋಡಿ, ವಿದಿನ್ 2-3 ಮಿನಿಟ್ಸ್ ಅಲ್ಲಿ ಟಚ್ ಆಗುತ್ತೆ ಇದು ನಿಮಗೆ 127%. ನೋಡಿ, ನೀವು ಲೈವ್ ಅಲ್ಲಿ ತೋರಿಸ್ತಾನೆ ಆಗ್ಬಿಡುತ್ತೆ ಅದೀಗ. ನೋಡಿ 3% ಟಚ್ ಆಯ್ತಾ. ನೋಡಿ ಇನ್ನೇನು 1-2 ಸೆಕೆಂಡ್ ಟಚ್ ಆಗುತ್ತೆ 127%. ಹಾಗೆ ಅಬ್ಸರ್ವ್ ಮಾಡ್ತಾರೆ ನೋಡಿ. ಸೊ ಈ ತರ ನೀವು 127% ಎದಲ್ಲಿ 5 ಮೂವ್ಸ್ ಇರಬೇಕು, ಬಿ ಅಲ್ಲಿ 3 ಮೂವ್ಸ್ ಬರಬೇಕು, ಸಿ ದಲ್ಲಿ ಮತ್ತೆ 5 ಮೂವ್ಸ್ ಬರಬೇಕು. ಸೊ ಇದೇ ತರ ನೀವು ಟ್ರೇಸ್ ಮಾಡ್ತಾ ಹೋದ್ರೆ ಇವನ್ ನೀವು 127% ಅಂತ ಥಿಂಕ್ ಮಾಡ್ಬಿಡಿ. ಇವನ್ ಇದು ನಿಮಗೆ 161% ಹೋಗ್ಬೋದು. ಓಕೆ,
ಸೊ ಈ ತರ ನೀವು ಈ ಸಿದು ಇಂಪಲ್ಸ್ ಮೂವ್ ಮಾಡ್ಲಿಕ್ಕೆ ಹೋಗ್ಬಿಡಿ. 1 2 ನೋಡಿ, ಸಿದು ಎಷ್ಟಿದೆ ನಿಮಗೆ, ಮೋರ್ ದನ್ 200% ಇದೆಯಾ, 116% ಅಬೋ ಇದೆಯಾ. ಸೊ ಇಲ್ಲಿ ನಿಮ್ಗೆ 3 ಆದ್ರೆ ಇದು, ಸೊ ನೀವು ಮತ್ತೆ 4 ಮತ್ತೆ 5 ನಿಮ್ಗೆ 127% ಹಿಂಗೆ. ಸೊ ಈ ತರ ಮಾಡಿ ಇಂಪಲ್ಸ್ ಮಾಡ್ತಾ ಶಾರ್ಟರ್ ಟೈಮ್ ಅಂದ್ರೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ, ಸೊ ಸ್ಕಾಲ್ಪಿಂಗ್ ಅಂತಾರಲ್ವಾ, ಆ ತರ ಸ್ಕಾಲ್ಪಿಂಗ್ ಮಾಡ್ಕೊಂತು ನೀವು ಬಿಟ್ಕಾಯಿನ್ ನ ಮಾಡ್ತಾ ಇರಿ. ಬಟ್ ಲಾಂಗ್ ಟರ್ಮ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಡೇ ಟೈಮ್ ಅಲ್ಲಿ ಬಿಟ್ಕಾಯಿನ್ ಡೌನ್ ಸೈಡ್ ನನಗೆ ಕಾಣಿಸ್ತಾ ಇರೋದು. ಓಕೆ, ಸೊ ಇದು ಬಿಟ್ಕಾಯಿನ್, ಗೋಲ್ಡ್, ಆಮೇಲೆ ನಿಫ್ಟಿ 50 ಬಗ್ಗೆ ಡೀಟೇಲ್ಸ್ ಆಗಿ ಲಾಂಗ್ ವಿಡಿಯೋ ಆಗಿದೆ ಇದು. ಓಕೆ, ಸೊ ಸಂಡೇ ವೀಕೆಂಡ್ ಇರೋದ್ರಿಂದ ನೀವು ನೋಡ್ತೀರಾ ಅಂತ ಸ್ವಲ್ಪ ಡಿಟೇಲ್ ಆಗಿ ಹೋಗಿದ್ದೀನಿ. ಆಕ್ಚುಲಿ ನಾನು ಇಷ್ಟೊಂದು ಕವರ್ ಮಾಡಲ್ಲ, ತುಂಬಾ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬಟ್ ಇವತ್ತು ವೀಕೆಂಡ್ ಇರೋದ್ರಿಂದ ಸ್ವಲ್ಪ ಲಾಂಗ್ ವಿಡಿಯೋಸ್ ಆಗಿದೆ. ಸೊ ಪೇಷನ್ಸ್ ಇಂದ ಕೇಳ್ತೀರಾ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ನನ್ನ ವ್ಯೂಸ್ ಕ್ಲಿಯರ್ ಆಗಿ ನಿಮ್ಗೆಲ್ಲರಿಗೂ ಹೇಳಿದೀನಿ. ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವ್ಯೂಸ್, ಸೊ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಲಾಸ್ಟ್ ಟೈಮು ನಾನು ಆಲ್ರೆಡಿ ನಿಮ್ಗೆ ಇದು ಕರೆಕ್ಷನ್ ಜಿಗ್ಜಾಗ್ ಟೈಪ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನ ನೀವು ನೋಡಿದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಕೋರ್ಸ್ ವಿಡಿಯೋಸ್ ನ ಹೀಗೆ ನಾನು ವೀಕ್ಲಿ 1 ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಆದಷ್ಟು ಬೇಗ ಕರೆಕ್ಷನ್ ಪಾರ್ಟ್ ನ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ವಿಶ್ ಯು ಎ ವೆರಿ ಹ್ಯಾಪಿ ವೀಕೆಂಡ್. ಆಮೇಲೆ ಮತ್ತೆ ಮಂಡೇಗೆ ಶುಭ. ಥ್ಯಾಂಕ್ ಯು.